ಆ್ಯಂಡ್ ಇವಾಗ ಒಂದು ಕಾಮಿಡಿಯ ಒಂದು ಅಲೆ ಶುರುವಾಗಿರೋದ್ರಿಂದ ನನ್ನ ಸಿನಿಮಾ ಇವಾಗ ರಿಲೀಸ್ ಮಾಡೋದಕ್ಕೆ ಆ್ಯಪ್ಟ್ ಅಂತ ಅನಿಸಿದ್ದು. ಇವಾಗ ಚಮೇಲಿ ಚಲ್ಲು ಟ್ರೆಂಡಿಂಗಲ್ಲಿದ್ದೀವಿ. ಆಮೇಲೆ ತಾಯಿ ದೇವರೇ ಸಾಂಗ್ ಅಂತೂ ಎಂಥ ಅದ್ಭುತ ರೆಸ್ಪಾನ್ಸ್ ಅಂದರೆ ನನಗೆ ತುಂಬ ಜನ ಫೋನ್ ಮಾಡ್ಬಿಟ್ಟು ನಿಜವಾಗ್ಲೂ ಲಿಟ್ರಲಿ ಹತ್ಕೊಂಡು ಫೋನ್ ಮಾಡಿದ್ದಾರೆ, ವೀಡಿಯೋ ಬೈಟ್ಸ್ ಕಳಿಸಿದ್ದಾರೆ, ಎಂಥ ಒಳ್ಳೆ ಸಾಂಗ್ ಅಂತ. ಸೊ ಎಲ್ಲ ಎವ್ರಿಥಿಂಗ್ ಇಸ್ ಲುಕಿಂಗ್ ಪಾಸಿಟಿವ್. ಆಮೇಲೆ ಸಾಕಷ್ಟು ಜನ ಥಿಯೇಟ್ರ್ ಓನರ್ಸ್ ಅವರೇ ಫೋನ್ ಮಾಡಿ ನಮಗೆ ಸಿನಿಮಾ ಬೇಕು ಅಂತ ಹೇಳ್ತಿರೋದು. ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಭಗವಂತ ಕೈ ಹಿಡಬೇಕು, ಭಗವಂತ ಬೇರೆ ಯಾರು ಅಲ್ಲ, ಪ್ರೇಕ್ಷಕರು. ಈಗ ಒಂದು ಕಡೆ ತಾಯಿ ದೇವರ ಸಾಂಗ್ ಕೂಡ ಹಿಟ್ ಆಗಿರ್ತಕ್ಕಂಥ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ನೋಡ್ತಾ ಇದ್ವಿ ನಿಮ್ಮನ್ನು ಒಂದು ರೀತಿ ಭಾವುಕರಾಗಿ ಮಾತನಾಡಿರುವಂಥದ್ದಿದೆ. ಅಮ್ಮನೂ ಕೂಡ ಈ ಸಿನಿಮಾದಲ್ಲಿರುವಂಥದ್ದು ತುಂಬ ವಿಶೇಷ. ಅಂದರೆ ಅಮ್ಮನಿಗೆ ಮಗ ಡೈರೆಕ್ಷನ್ ಮಾಡ್ತಿರುವಂಥ ಬಹುತೇಕ ಕಡಿಮೆ ಸಂದರ್ಭಗಳು. ಸೊ ಅದು ಹೆಂಗೆ ಸರ್ ಅದು ಅಂತ? ಅದೇ ನನಗೆ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿದೆಯೋ ಇವಾಗ ನೀವು ಹೇಳ್ತಿರೋದು ರೆಕಾರ್ಡೇ ಆಗೋಗಿದೆ. ಒಂಥರ ಹೆಂಗೆ ಅಂದರೆ ನನ್ನ ಸಿನಿಮಾ GST ರೆಕಾರ್ಡ್ಗಳ ಒಂದು ಸಿನಿಮಾ ಆಗೋಗಿದೆ. ಸಾಲುಗಳು ಸೇರಿದೆ. ಯಾಕಂದರೆ 4ನೇ ತಲೆಮಾರು ಆ್ಯಕ್ಟ್ ಮಾಡಿರೋದು. ತಾತ, ನಮ್ಮ ತಂದೆ, ನಾನು 3 ಜನ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿರೋದು. ಮಗನನ್ನು ಲಾಂಚ್ ಮಾಡಿದ್ದು. ಆಮೇಲೆ 3 ಜನ್ರೇಷನ್ನು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ಳೋದು. ಇದು ಕನ್ನಡದಲ್ಲಿ ಆಗಿಲ್ಲ ಇದು ಮುಂಚೆ. ಆಮೇಲೆ ತಾಯಿಗೆ ಮಗ ಆ್ಯಕ್ಷನ್ ಹೇಳಿರೋದು ಐ ಡೋಂಟ್ ನೋ ಆಗಿದೆಯಾ, ನಮಗೂ ನೆನಪಿಲ್ಲ ಇಲ್ಲ ಅಲ್ವಾ? ಸೊ ಅದನ್ನು ಇವಾಗ ಜೀವಿಸ್ಬಿಡೋಣ, ನಮ್ಮದೇ ಅಂತ ಅಂದ್ಕೊಂಡು ಯಾರಾದರೂ ಹೇಳಿ ಇಲ್ಲ ಅದು ಇತ್ತಂದ್ರೆ ಆಯ್ತು ನಾವು ಇದೀವಿ ಜೊತೆಲಿ ಅಂತ ಹೇಳ್ಬಿಡೋದು. ಸೊ ತಾಯಿಗೆ ಆ್ಯಕ್ಷನ್ ಕಟ್ಟು, ಮಗನಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ನನ್ನ ತಂದೆನೇ ಹೇಳಿದ್ದಾರೆ. ತಾಯಿಗೆ ಆ್ಯಕ್ಷನ್ ಕಟ್ ಹೇಳಿರೋದು ಮೋಸ್ಟ್ಲಿ ಇದು ಮೊದಲನೇದು ಅನಿಸುತ್ತೆ. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಒಂದು ಆಮೇಲೆ ರೋಟೋ ಮಾಡಿದ್ದೀವಲ್ಲ ನಮ್ಮ, ಇವಾಗ ನಾವು ಇಷ್ಟು ಜನ ಕೂತಿರ್ತೀವಿ, ಪಕ್ಕದಲ್ಲಿ ಯಾವುದೋ ಒಂದು ದೆವ್ವದ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದರೆ ನಾವು ಈ ಕಲರಲ್ಲೇ ಇರ್ತೀವಿ, ಅವರು ಬ್ಲ್ಯಾಕ್ ಆ್ಯಂಡ್ ವೈಟು ಸೇಪಿಯಾ ಮೋಡಲ್ಲಿ ಇರ್ತಾರೆ. ಇಡೀ ಸಿನಿಮಾ ಅಂದರೆ 60-70 ನಿಮಿಷಗಳ ಸಿನಿಮಾ ಅಷ್ಟು ರೋಟೋ ಮಾಡಿರೋದು ಕನ್ನಡದಲ್ಲಿ ಮೊದಲನೇ ಬಾರಿ. ಸೊ ಈ ಥರದ್ದೆಲ್ಲ ಮೊದಲು ಸಾಧನೆ ಮಾಡಿರುವಂಥ ಒಂದು ಸಿನಿಮಾ GST ಆಗಿದೆ. ಇವಾಗ ಪ್ರೇಕ್ಷಕರ ಮುಂದೆ 28ನೇ ತಾರೀಕು ಬಂದಾಗ ಅವ್ರು ನೋಡಿ ಶಬಾಷ್ ಅಂದರೆ ಅದಕ್ಕೆಲ್ಲ ಬೆಲೆ ಸಿಕ್ಕಂಗೆ. ಇದು ಅಮ್ಮ ಮಗನ ಕಾಂಬಿನೇಷನ್ಲಿ ಬಂದ ಮಾತು ಒಂದು ಕಡೆ ಆದರೆ, ಈಗ ಮಗನನ್ನು ಅಂದರೆ ನಿಮ್ಮ ಮಗನನ್ನು ಆ್ಯಕ್ಚುಲಿ ಸ್ಟಾರ್ ಫ್ಯಾಮಿಲಿ ಕಿಡ್ ಅಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹಾಗೆ ಹೀಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ರೆಡಿ ಮಾಡೋಂಥ ಯೋಚನೆಗಳಿರುತ್ತೆ. ನೀವೊಂದು ದೇವ್ ಸಿನಿಮಾದಲ್ಲಿ ಅವ್ರನ್ನ ತೋರಿಸುವಂಥ ಪ್ಲ್ಯಾನ್ ಹೆಂಗಾಯಿತು, ಹೇಗೆ ಅಂತ? ನಂದು ಒಂದು ಜಗ್ಗಿ ಏನು ಗೊತ್ತಾ, ನನ್ನ ಮಗನ್ನ ನಾನು ಆ್ಯಕ್ಟ್ರ್ ಮಾಡಬೇಕು ಅನ್ನೋ ಆಸೆನೂ ನನಗಿಲ್ಲ, ಯೋಚನೆಯೂ ನನಗಿಲ್ಲ. ಆ್ಯಂಡ್ ಹಿ ಈಸ್ ಸ್ಟಿಲ್ ಟು ಯಂಗ್, ಅವ್ನಿಗೆ 10 ವರ್ಷ ವಯಸ್ಸು. ಸೊ ಹಾಗಾಗಿ ಅವನ ಜೀವನದಲ್ಲಿ ಏನಾಗಬೇಕು ಅಂತ ಇರ್ತಾನೆ, ಅದಕ್ಕೆ ಕಂಪ್ಲೀಟ್ ಫ್ರೀಡಮ್ ಅವನು ಕೊಡ್ತೀನಿ. ಸಿನಿಮಾ ಆ್ಯಕ್ಟ್ರ್ ಆಗಬೇಕು ಅನ್ನೋದು ಅವನ ಹಣೆ. ಯಾಕಂದರೆ ನನಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಆ್ಯಕ್ಟ್ರ್ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲೇ ಇರಲಿಲ್ಲ. ಬಟ್ ಇವಾಗ ಭಗವಂತ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದ್ದಾನೆ. ಸೊ ನಾನೇನು ಹೇಳೋದು ಅಂದರೆ ಅವ್ರಿಗೆ ಬಿಟ್ಬಿಡೋಣ ಅದನ್ನು. ಅವ್ರು ಏನು ಯೋಚನೆ ಮಾಡ್ತಾರೆ, ಏನು ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ರೆ ಅದು ಬೆಸ್ಟು. ಆಮೇಲೆ ಹಿಂಗೆ ಲಾಂಚ್ ಮಾಡಬೇಕು, ಹಂಗೆ ಲಾಂಚ್ ಒಳ್ಳೆ ಕಥೆಯಲ್ಲಿ ಅವನು ಭಾಗಿಯಾಗಿದ್ದಾನಲ್ಲ, ಅದು ನನಗೆ ಖುಷಿಯಾಗಿರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಐ ವಿಲ್ ಟೆಲ್ ಯು, ನಾನು ಇದೆಲ್ಲ ಕಡೆನೂ ಹೇಳ್ಕೊಂಬಂದಿದ್ದೀನಿ. ನನ್ನ ಮಗನ್ನ GSTಲಿ ಹಾಕೋಬೇಕು ಅನ್ನೋದು ನನ್ನ ತಲೆಯಲ್ಲಿರಲಿಲ್ಲ. ಆ ಕ್ಯಾರೆಕ್ಟ್ರ್ ಒಂದು ಹೆಣ್ಮಗು ಮಾಡಿದ್ರೆ ಇನ್ನೂ ಎಮೋಷ್ನಲಿ ಕನೆಕ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಅವ್ನು ತೋರಿಸಿದಂಥ ಇಂಟ್ರೆಸ್ಟ್, ನಾವು ಮಾಡ್ತಾ ಇದ್ದಂಥ ಯೂಟ್ಯೂಬೆಲ್ಲ ನೋಡಿದಾಗ ನನಗೆ ಭಾಳ ಖುಷಿಯಾಗಿ ಅವನ್ನ ಹಾಕ್ಕೊಂಡಿದ್ದು. ಆಮೇಲೆ ಹಾಕ್ಕೊಂಡ್ಮೇಲೆ ಗೊತ್ತಾಯಿತು ಈ ಥರ ರೆಕಾರ್ಡ್ಗಳಾಗ್ತಿದೆ. ನನ್ನ ಕನ್ಸು ಮನಸ್ಸಲ್ಲೂ ಬಂದಿರಲಿಲ್ಲ. ಅವ್ನು ಹಾಕೊಂಡ್ರೆ ನಮ್ಮ 4ನೇ ತಲೆಮಾರು ಬರುತ್ತೆ ಅನ್ನೋದು ಸಿನಿಮಾ ಎಲ್ಲ ಮುಗಿದ್ಮೇಲೆ ಮಾತಾಡಿರೋದು ನಾವು. ಸೊ ಇಟ್ ಜಸ್ಟ್ ಹ್ಯಾಪೆಂಡ್ ಅಲ್ವಾ. ತುಂಬ ಕಮ್ಮಿ ಜನಕ್ಕೆ ಸಿಗೋದು ಇದು 4 ತಲೆಮಾರುಗಳು. ಇಡೀ ಭಾರತದ ಒಂದು ನಕ್ಷೆಯನ್ನು ತೊಗೊಂಡ್ರೆ ಚಿತ್ರರಂಗದ್ದು ರಾಜ್ ಕಪೂರ್ ಫ್ಯಾಮ್ಲಿ, ಅಣ್ಣವ್ರ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಬಿಟ್ಟರೆ 4ನೇ ತಲೆಮಾರು ಇಲ್ಲ, ಯಾರೂ ಮಾಡಿಲ್ಲ. ಮೋಸ್ಟ್ಲಿ ಇವಾಗ ಆದರೆ ನಾಗಾರ್ಜುನ ಅವ್ರ ಫ್ಯಾಮ್ಲಿ ಆಗ್ಬೋದು. ಈ ಥರ ಒಂದು ಪರಿಸ್ಥಿತಿ ಇರೋದ್ರಿಂದ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ಈಗ ಕಿರುತೆರೆಯಲ್ಲಿ ಜನರನ್ನು ರಂಜಿಸೋದು, ಅದಕ್ಕೆ ಸಿಕ್ಕಂತಹ ಪ್ರಶಂಸೆ ಆಗಿರ್ಬೋದು, ಅದು ಒಂದು ದೊಡ್ಡ ಜರ್ನಿ ಬೇರೆಯೇ ಇರುತ್ತೆ. ಬಟ್ ಈಗ ನಿಮಗೆ ಒಬ್ಬ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಏನು ದೊಡ್ಡ ಚಾಲೆಂಜ್ ಅನ್ನಿಸ್ತು? ಈಗ ಪ್ರತಿದಿನದ ಓಡಾಟವನ್ನು ನೋಡ್ತಾ ಇದ್ದೀವಿ. ಸೊ ಈಗ ಡೈರೆಕ್ಟರ್ ಆಗಿದ್ದೀರಿ, ಹೇಗೆ ಅನ್ನಿಸ್ತಿದೆ? ಡೈರೆಕ್ಟ್ರಾಗಿ ಸಿನಿಮಾ ಮಾಡೋದು ಈಸಿ, ಡೈರೆಕ್ಟ್ರಾಗಿ ಸಿನಿಮಾ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಆಮೇಲೆ ಡೈರೆಕ್ಟ್ರಾಗಿ ಸಿನಿಮಾನ ಜನರಿಗೆ ಮುಟ್ಸೋ ಅಂಥ ಒಂದು ಕೆಲಸ ಇದೆಯಲ್ಲ, ದಟ್ ಈಸ್ ಇವನ್ ಮೋರ್ ಡಿಫಿಕಲ್ಟ್. ಸಿನಿಮಾ ಮಾಡ್ಬಿಡ್ಬೋದು ರೀ, ಹೆಂಗೋ ಒಂದು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಕೊಂಡಾದರೂ ಮಾಡ್ಬಿಡ್ಬೋದು. ಆದರೆ ಸಿನಿಮಾ ರಿಲೀಸ್ಗೆ ಅಂತ ಬಂದಾಗ ನಿದ್ದೆಗೆಡುತ್ತೆ. ಸೊ ಅದು ಅಷ್ಟು ಡಿಫ್ರೆನ್ಸು. ಬಟ್ ಆ್ಯಸ್ ಎ ಡೈರೆಕ್ಟರ್ ಸಿನಿಮಾ ಮೇಕಿಂಗಲ್ಲಿ ನಾನು ಹೇಳೋದೇನೆಂದರೆ, ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟು, ಆಮೇಲೆ ಶೋಭರಾಜು, ಆ್ಯಂಡ್ ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಕಾಮಿಡಿ ಶರತ್ ಮಾಡಿರೋದು, ಶರತ್ ಲೋಹಿತಾಶ್ವ. ಅವ್ನ ಜೀವನದಲ್ಲೇ ಎಲ್ಲ ಕಾಮಿಡಿ ಮಾಡಿಲ್ಲ. ಅಂದರೆ ನಾಟಕಗಳಲ್ಲಿ ಮಾಡಿದ್ದಾನೆ, ಅದೆಲ್ಲ ಓಕೆ. ಆದರೆ ಆತ ಫಸ್ಟ್ ಟೈಮು ಇದರಲ್ಲಿ ಸಿನಿಮಾದಲ್ಲಿ ಕಾಮಿಡಿಯನ್ನಾಗಿ ಮಾಡಿರೋದು.
ಕಾಮಿಡಿ ಇದು ಕ್ಯಾರೆಕ್ಟ್ರು. ಆ್ಯಂಡ್ ಎಲ್ಲರೂ ನನಗೆ ಕೊಟ್ಟಂಥ ಒಂದು ಸಹಕಾರ, ಇದು ಮುಖಸ್ತುತಿಗೆ ಹೇಳ್ತಾ ಇರೋದಲ್ಲ. ಒಬ್ಬ ಹೊಸಬ ಡೈರೆಕ್ಟರ್ ಆಗಿದ್ದು, ಓಕೆ ನಂದು ಎಷ್ಟೇ ಇವಾಗ ನಂದಿದ್ದು 25ನೇ ಪಿಕ್ಚರ್ ಇರ್ಬೋದು, ಬಟ್ ಅವರೆಲ್ಲ ನನ್ನ ಸ್ನೇಹಿತರೇ ಇರ್ಬೋದು. ಒಬ್ಬ ಹೊಸಬ ಡೈರೆಕ್ಷನ್ ಮಾಡ್ತಾನೆ ಅಂದಾಗ ಆ ಥರ ಒಂದು ಸಪೋರ್ಟ್ ಸಿಕ್ಬಿಟ್ರೆ ಅದೊಂಥರ ಬರಡು ಭೂಮಿಲಿ ಒಂದು ನೀರು ಸಿಕ್ದಂಗೆ ವಯಸ್ಸು ಅಷ್ಟು. ಬಟ್ ಎಲ್ಲರೂ ಸಹಕರಿಸಿದ್ರು. ಆಮೇಲೆ ತುಂಬ ಮುಖ್ಯವಾಗಿ ನನಗೆ ಹೇಳಿದ್ದೇನೆಂದರೆ, ಇವಾಗ ಶೋಭಿ ಬೀಯಿಂಗ್ ಸಚ್ ಅ ಸೀನಿಯರ್ ಆರ್ಟಿಸ್ಟ್, ನನ್ನ ಫಸ್ಟ್ ಸಿನಿಮಾಯಿಂದನೂ ಶೋಭಿ ಇದ್ದಾರೆ. ನೀಲಮೇಘ ಶ್ಯಾಮದಲ್ಲೂ ಶೋಭರಾಜ್ ಇದ್ದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಜರ್ನಿ, ಒಂದು 20-25 ವರ್ಷದ ಜರ್ನಿಯಲ್ಲಿ ಅವ್ರು ಇದ್ದಾಗ ಅವ್ರು ನನಗೆ ಇಲ್ಲ ಬ್ರದರ್, ಒಂದು ಕೆಲಸ ಮಾಡಿ, ನೀವು ದಯವಿಟ್ಟು ವರ್ಷಕ್ಕೊಂದು ಸಿನಿಮಾ ಮಾಡಿ. ಯಾಕಂದರೆ ಕ್ಲೈಮ್ಯಾಕ್ಸಿನಲ್ಲಿ ಒಬ್ಬ ಹೀರೋ ಆಗಿ ನಿಮ್ಮ ಸ್ಪೇಸನ್ನು ನಮಗೆ ಕೊಟ್ಟಿದ್ದೀರಾ, ನಮ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಪ್ಪ ಅಂತ. ನಾನಂದೆ, ಶೋಭಿ ಈ ಸಿನಿಮಾನ ಸೃಜನ್ ಲೋಕೇಶ್ ಹೀರೋ ಆಗಿ ನೋಡ್ಬೇಡಿ, ಈ ಸಿನಿಮಾಗೆ ಹೀರೋ ಬಂದು GST ಕತೆ, ನಾನು ಅದರ ಒಂದು ಏನಂತಾರೆ ರೆಪ್ರೆಸೆಂಟೇಟಿವ್. ಆದರೆ ನಿಜವಾಗ್ಲೂ ಈ GST ಈ ಸಿನಿಮಾನ ಸೃಜನ್ ಲೋಕೇಶ್ ಒಬ್ಬ ಡೈರೆಕ್ಟ್ರಾಗಿ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕಷ್ಟು ಸ್ಪೇಸ್ ಕೊಟ್ಟಿದ್ದೀನಿ ಅಂತ. ಎವ್ರಿಬಡಿ ಥ್ಯಾಂಕ್ ಮೀ. ರವಿಶಂಕರ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಇದರಲ್ಲಿ ಅದ್ಭುತ. ಸೆಕೆಂಡ್ ಹಾಫ್ ನೀವು ನೋಡಿ, ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ.